ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ 3 ಡೇಸ್ ಆದಮೇಲೆ ಯೂಟ್ಯೂಬ್ ಬ್ಲಾಗ್ ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂದರೆ ನನಗೆ ಕಾಲೇಜಲ್ಲಿ ಎಕ್ಸಾಮ್ ನಡೀತಿತ್ತು. ಸೊ ಆ ರೀಸನ್ಗೆ ನಾನು 3 ಡೇಸಿಂದ ವ್ಲಾಗ್ ಮಾಡೋದಕ್ಕಾಗಿರಲಿಲ್ಲ. ಸೊ ಇವತ್ತು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಬಂದು 2 ಡೇಸ್ ಮಿಕ್ಸ್ ವ್ಲಾಗ್ ಆಗಿರುತ್ತೆ. ಸೊ ಇವತ್ತು ನಾನು ಸ್ವಲ್ಪ ನನಗೆ ಎಕ್ಸಾಮ್ ಇರೋದೇ 2 o'clockಗೆ. ಸೊ ನಾನೇನು ಮಾಡಿದೆ ಅಂದರೆ ಸ್ವಲ್ಪ ಬೇಗ ಎದ್ದು ರೆಡಿಯೆಲ್ಲ ಆಗಿ, ಫಸ್ಟ್ ಡೇ ಅಲ್ವಾ, ಸೊ ಅಲ್ಲಿ ನೇಮ್ ಬೋರ್ಡಲ್ಲೆಲ್ಲ ನಮ್ಮ ನೇಮ್ ಯಾವುದಿರುತ್ತೆ ಅಂತ, ರೋ ಎಲ್ಲ ಯಾವುದಿರುತ್ತೆ ಅಂತ ನೋಡೋಣ ಅಂದ್ಬಿಟ್ಟು ಬೇಗನೆ ಹೋದೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಅಲ್ಲಿ 1:15 ಹಾಕಿದ್ರು ಅನಿಸುತ್ತೆ. ಸೊ ಬೇಗ ಹೋಗಿ ವೇಸ್ಟ್ ಆಯ್ತಲ್ಲಪ್ಪ ಅಂತ ಅಂದ್ಕೊಂಡು ಹಂಗೆ ಟೈಮ್ ವೇಸ್ಟ್ ಮಾಡ್ಕೊಂಡು ವಾಶ್ರೂಮಲ್ಲಿ ಕ್ಯಾಂಟೀನಲ್ಲೇ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಅದಾದಮೇಲೆ ಸ್ವಲ್ಪ ಹೊತ್ತು ಪಾರ್ಕಲ್ಲಿ ಕೂತ್ಕೊಂಡೆ. ಅಲ್ಲೂ ಕೂಡ ಒಬ್ಬಳೇ ಎಷ್ಟೋ ತನಕ ಕೂತ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿದ್ದೆ. ಸೊ ಹಂಗೆ ಲಾಗ್ ಮಾಡ್ಕೊಳ್ಳೋಣ ಅಂತ ಲಾಗ್ ಮಾಡಿಕೊಂಡೆ. ಯಾರೊಬ್ಬರು ಕೂಡ ಇರಲಿಲ್ಲ ಪಾರ್ಕಲ್ಲಿ. ಸೊ ಇದೇ ನೋಡ್ಬೋದು ನನ್ನ ಎಕ್ಸಾಮ್ ಹಾಲು, ಒಳ್ಳೆ ಬಿಗ್ ಬಾಸ್ ಮನೆ ಥರ ಇದೆ. ಸೊ ಇಲ್ಲಂತೂ ಸೀರಿಯಸ್ಸಾಗಿ ಹೇಳಬೇಕು ಅಂದರೆ ಒಬ್ಬರು ಕೂತ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ದೂರನೇ, ಯಾರು ಮಾತಾಡೋಕ್ಕೆ ಆಗಬಾರ್ದು, ಆ ಕಡೆ ತಿರುಗೋಕ್ಕೂ ಆಗಬಾರ್ದು, ಏನೂ ಮಾಡೋಕ್ಕಾಗಲ್ಲ, ಕಾಪಿ ಅಂತೂ ಹೊಡಿಯೋಕ್ಕೆ ಆಗೋಲ್ಲ, ಅಂಥ ಥರ ಸ್ಟ್ರಿಕ್ಟ್ ಇದೆ. ಸೊ ಇದು ಬಂದು ನೆಕ್ಸ್ಟ್ ಡೇ ಲಾಗು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಏನೂ ಓದಿರಲಿಲ್ಲ ಅವತ್ತೊಂದು ದಿನ. ಸೊ ನಾನು 4 ಇಯರ್ಸ್ ಆದಮೇಲೆ ಎಕ್ಸಾಮ್ ಬರೀತಾಯಿದ್ದೀನಿ. ಸೊ ಏನು ಮಾಡಿದ್ರು ಫಸ್ಟ್ ಡೇನೇ ಸ್ವಲ್ಪ ಸ್ಟ್ರಿಕ್ಟ್ ಮಾಡಿದ್ರಲ್ಲ, ಏನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಓದೋಣ ಅಂತ ಅಂದ್ಬಿಟ್ಟು ಬಸ್ಸಲ್ಲೇ ಕೂತ್ಕೊಂಡು ಓದ್ತಿದ್ದೆ. ಸೊ ಹೇಳಬೇಕು ಅಂದರೆ ಅವತ್ತು ನನಗೊಂದು ಬೇರೆ ಪ್ರಮೋಷನ್ ಬೇರೆ ಒಪ್ಕೊಬಿಟ್ಟಿದ್ದೆ. ಸೊ ನಾನು ಹೋಗಲ್ಲ ಅಂತ ಅಂದ್ಕೊಂಡೆ. ಅಟ್ಲೀಸ್ಟ್ ಟೈಮು 2ಗಲ್ವ ಇರೋದು, ಹೋಗ್ಬಿಟ್ಟು ಬರೋಣ, ಏನಾಗಲ್ಲ ಅಂತ ಅಂದ್ಬಿಟ್ಟು ಒಪ್ಕೊಂಡು ಹೋದೆ. ಸೊ ಅದು ಬಂದಿದ್ದು ಲೊಕೇಶನು ವಿಜಯನಗರ್ಗೆ 12ಗೆ ಇದ್ದಿದ್ದು. ನನಗೆ ಎಕ್ಸಾಮ್ ಇದ್ದಿದ್ದು 2 o'clockಗೆ. ಸೊ ಹೆಂಗಪ್ಪ ಹೋಗೋದು ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಹಂಗೂ ಹಿಂಗೂ ಮಾಡಿ ಹೋದೆ. ಶೂಟ್ ಒಂದು 5 ಮಿನಿಟ್ಸ್ ಇಲ್ಲ ಒಂದು 10 ಮಿನಿಟ್ಸಲ್ಲಿ ಕಂಪ್ಲೀಟ್ ಆಯಿತು. ಅಲ್ಲೂ ಹೋದ್ಮೇಲೆ ಫುಲ್ಲು ನರ್ವಸ್ ಆಗ್ತಿದೆ, ಆಗುತ್ತಾ ಇಲ್ವಾ ಅಂತ. ಸರ್ಗೆಲ್ಲ ಸರ್ ಬೇಗ ಮಾಡಿ ಮುಗಿಸಿ ಅಂತ ಕೇಳ್ತಿದ್ದೆ. ಅದೆಲ್ಲ ಆದಮೇಲೆ ಶೂಟೆಲ್ಲ ಆದಮೇಲೆ ರಿಟರ್ನ್ ನಾನು ಬಸ್ಸಲ್ಲೇ ಬಂದಿದ್ರೆ ನಿಜವಾಗ್ಲೂ ನಾನು ಈಗಿರೋ ಟ್ರಾಫಿಕಲ್ಲಿ ಕಾಲೇಜ್ ಹತ್ರ ಬರೋ ಅಷ್ಟರಲ್ಲಿ ತುಂಬಾ ಲೇಟ್ ಆಗಿಬಿಡ್ತಿತ್ತು. ಆ್ಯಕ್ಚುಲಿ ನಾನು ಮೆಟ್ರೋದಲ್ಲಿ ಬಂದೆ, ಡೈರೆಕ್ಟ್ ಮೆಟ್ರೋ ಇತ್ತು. ಸೊ ನನಗಂತೂ ತುಂಬಾ ಯೂಸ್ಫುಲ್ ಆಯಿತು ಮೆಟ್ರೋದಲ್ಲಿ. ಜಸ್ಟ್ ಒಂದು 1/2 hour ಅಷ್ಟರಲ್ಲೇ ನಾನು ರೀಚ್ ಆದೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಮೆಟ್ರೋದಲ್ಲಿ ಒಂದು ಏನಾಯಿತು ಅಂತಂದರೆ, ನನ್ನ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿಬಿಟ್ಟು ನನಗೆ ಪ್ರ್ಯಾಂಕ್ ಮಾಡಿದ್ರು, ತುಂಬ ದಿನ ಆಗಿತ್ತಲ್ವ ಅಂತ ಹೇಳ್ಬಿಟ್ಟು. ಏನಂತ ಪ್ರ್ಯಾಂಕ್ ಮಾಡಿದರು ಅಂದರೆ, ಪ್ರಮೋಷನ್ ಇದೆ, HDFC ಗೋಲ್ಡ್ ಲೋನು ಅಂತ ಹೇಳ್ಬಿಟ್ಟು ಮಾಡಿದ್ರು. ನಾನು ಯಾರಿಗೂ ನಂಬರೇ ಕೊಟ್ಟಿಲ್ವಲ್ಲಪ್ಪ ಅಂತ ಅಂದ್ಕೊಂಡೆ. ಆಮೇಲೆ ಅದು ನಾನು ಓಲ್ಡ್ ಪ್ರಮೋಷನ್ ವೀಡಿಯೋದವ್ರದ್ದು ಯಾರ್ದು ಏನೋ ಸ್ಕೆಚ್ ಹಾಕ್ಬಿಟ್ಟು ಹೇಳಿದ್ರು, ಅವ್ರ ನಂಬರ್ ಕೊಟ್ರಿ ಅಂತ. ಆಮೇಲೆ ನಾನು ಯಾರಿಗೂ ಆ ಥರ ಕೇಳಲ್ಲ, ನಂಗೆ ಡೌಟ್ ಬಂದೆ ಕೇಳಿದೆ. HDFC ಇವೆಲ್ಲ ಬರಲ್ವಲ್ಲ ನಮಗೆ ಅಂತ ಅಂದ್ಕೊಂಡು. ಆಮೇಲೆ ಅದೇ ಒಂದು 1/2 hour ಅವ್ರದ್ದೇ ಆಯಿತು. ಪೇಮೆಂಟ್ ಎಷ್ಟು ತೊಗೋತೀರಾ, ಏನು ಎತ್ತ, ಹಾಗೆ ಹೀಗೆ ಅಂತಲೇ ಕಾಮಿಡಿ ಮಾಡ್ತಾಯಿದ್ರು. ನಾನಂತೂ ಫುಲ್ಲು, ನಾನು ಸ್ವಲ್ಪ ಗೊತ್ತಾಯಿತು ಅವರು ಲೊಕೇಶನ್ ಎಲ್ಲ ನಮ್ಮ ಫ್ರೆಂಡ್ ಅವ್ರು ನಿಯರ್ ಬೈ ಇರೋದನ್ನೇ ಹೇಳ್ತಿದ್ರು. ಸೊ ಇವರೇ ಅಂತ ಅಂದ್ಕೊಂಡು ನಾನು ಹಂಗೆ ಕಿಂಡಲ್ ಮಾಡಿಕೊಂಡು, ನಿಮ್ಮ ಫ್ರೆಂಡ್ಸ್ದೆಲ್ಲ ರೆಫರ್ ಮಾಡಿ ಹಂಗೆ ಹಿಂಗೆ ಅಂತಿದ್ರು. ನಾನು ಫಸ್ಟ್ ನಾನು ಕನ್ಫರ್ಮ್ ಮಾಡಿ ಆಮೇಲೆ ನಾನು ರೆಫರ್ ಮಾಡ್ತೀನಿ ಅಂತ ಅವ್ರಿಗೆ ಹೇಳಿದೆ. ಅಷ್ಟೊಂದು ನಕ್ಬಿಟ್ರು ಅವರು. ಸೊ ಅದಾದಮೇಲೆ ನಾನು ಅದೇ ಯಾರಪ್ಪ ಅಂದ್ಕೊಂಡು ಟೆನ್ಷನಲ್ಲೇ ಇದ್ದೆ. ಅದಾದಮೇಲೆ ನಾನು ಕಾಲೇಜ್ ಹತ್ರ ಬೇಗನೆ ಬಂದೆ, ಯಾಕಂದರೆ ಟೈಮ್ ಕೂಡ ಇರಲಿಲ್ಲ ನನ್ನ ಹತ್ರ. ಸೊ ಕಾಲೇಜ್ ಹತ್ರ ಬಂದು ಸ್ವಲ್ಪ ಒಂದು 1/2 hour ಏನೋ ಇತ್ತು ಅನಿಸುತ್ತೆ. ಸ್ವಲ್ಪ ಕುತ್ಕೊಂಡು ಓದ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕುತ್ಕೊಂಡು ಓದ್ಕೊಳ್ತಾ ಇದ್ದೆ. ಸೊ ನಾನಂದರೆ ಈ ಎಕ್ಸಾಮ್ ಟೈಮಲ್ಲೇ ಹುಷಾರು ತಪ್ಪಿಬಿಟ್ಟಿದ್ದೀನಿ. ಏನಂದರೆ ಫುಲ್ಲು ನನಗೆ ಹೀಟ್ ಆಗಿಬಿಟ್ಟಿದೆ. ಸೊ ಏನು ಊಟ ಮಾಡಿದ್ರು ವಾಮಿಟಿಂಗೇ ಆಗ್ತಿತ್ತಾ. ಸೊ ಯಾಕಪ್ಪ ಹಿಂಗಾಯಿತು ದೇವರೇ ಅಂತ ಯೋಚನೆ ಮಾಡಿಕೊಂಡು ಏನೂ ತಿಂತಾಯಿಲ್ಲ. ಜಸ್ಟ್ ಮಾರ್ನಿಂಗು ಏನೂ ತಿಂದಿಲ್ಲ, ಆಫ್ಟರ್ನೂನು ಏನೂ ತಿಂದಿಲ್ಲ, ನೈಟ್ ಮಾತ್ರ ಏನಾದರೂ ಸ್ನ್ಯಾಕ್ಸ್ ಥರ ತಿಂತಿದ್ದೆ. ಸೊ ಹಂಗೆ ಕುತ್ಕೊಂಡು ಸ್ವಲ್ಪ ಪಾರ್ಕಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ನಮ್ಮ ಫ್ರೆಂಡ್ಸ್ ಎಲ್ಲ ಟ್ರಿಪ್ ಹೋಗ್ತಿದ್ರು, ಅದ್ರ ಬಗ್ಗೆನೇ ಕೇಳ್ತಾಯಿದ್ರು ಬಾ ಅಂತ. ಸೊ ನಾನು ಸ್ವಲ್ಪ ಹೋಗೋದಕ್ಕಾಗಲ್ಲ, ಸಿಚುವೇಶನ್ ಹಂಗಿದೆ. ಸೊ ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಹೇಳಿದೆ ಅವ್ರಿಗೆ. ಸೊ ಎಲ್ಲ ಹಂಗೆ ಯಾವಾಗಲೂ ಹಿಂಗೆ ಮಾಡ್ತೀವಿ, ಫಸ್ಟ್ ಇಯರ್ ಯಾವಾಗಲೂ ನಮ್ಮ ಜೊತೆ ಟ್ರಿಪ್ ಬಂದಿಲ್ಲ ಅಂತ ಹೇಳ್ತಾಯಿದ್ರು. ಹೇಳ್ತೀವಿ ಬನ್ನಿ ಅಂತ ಕಾಮಿಡಿ ಮಾಡ್ತಿದ್ರು. ಆಮೇಲೆ ನಾನು ವ್ಲಾಗ್ ಮಾಡೋದ್ಮೇಲೆ ಅವ್ರಿಗೆಲ್ಲ ಇದೆಲ್ಲ ಹೊಸದಲ್ವಾ, ಹೊಸ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೆಲ್ಲ ಕಿಂಡಲ್ ಮಾಡ್ತಿದ್ರು. ಸೊ ನಾನು ಅವಾಗ ಮಿಸ್ ಮಾಡ್ಕೋತಿದ್ದೀನಿ ಅಂತ ಅಂದ್ಕೊಂಡೆ. ಯಾಕಂದರೆ ನನ್ನ ಕಾಲೇಜ್ ಡೇಸಲ್ಲಿ ಇದ್ದಿದ್ದು ಫ್ರೆಂಡ್ಸು ಮತ್ತು ಎಲ್ಲರೂ ಇವಾಗಿದ್ದಿದ್ರೆ ಒಳ್ಳೊಳ್ಳೆ ಕಂಟೆಂಟ್ ಇರ್ತಿತ್ತು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವ್ರ ಜೊತೆ ಇದ್ದಾಗ ನಾವು ಮನೆಗೆ ಹೋಗೋಕ್ಕೆ ಮನಸ್ಸಾಗ್ತಿರ್ಲಿಲ್ಲ. ಅಷ್ಟು ಕಾಮಿಡಿ, ಅಷ್ಟು ಫನ್, ತುಂಬಾ ಎಂಜಾಯ್ ಮಾಡಿದ್ದೀವಿ ನಮ್ಮ ಕಾಲೇಜ್ ಲೈಫ್ನ. ಈಗೆಲ್ಲ ಅವ್ರವ್ರ ಲೈಫಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಸೊ ಆ ಮೆಮೊರೀಸ್ನ ಮತ್ತೆ ರೀಕ್ರಿಯೇಟ್ ಮಾಡೋದಕ್ಕಾಗೋದೇ ಇಲ್ಲ ಅನ್ಕೋತೀನಿ ನಾನು. ಯಾಕಂದರೆ ಅಷ್ಟು ಎಂಜಾಯ್ ಮಾಡಿದ್ದೀವಿ ನನ್ನ ಲೈಫಲ್ಲೇ. ನಾನು ಯಾವತ್ತೂ ಕೂಡ ಅಂಥದ್ದನ್ನ ಮರೆಯೋದಕ್ಕೆ ಆಗೋಲ್ಲ. ಎವ್ರಿ ಡೇ ಕೂಡ ನಮ್ಮ ಹತ್ರ ಅಷ್ಟು ಮೆಮೊರೀಸು ತುಂಬಾ ಇದೆ. ಅಷ್ಟೆಲ್ಲ ಎಂಜಾಯ್ ಮಾಡ್ತಿದ್ವಿ ನಾವು. ಫಸ್ಟ್ ಇಯರ್ಸಲ್ಲೆಲ್ಲ ಮಾಡಿದ್ವಿ,
ಸೆಕೆಂಡ್ ಇಯರ್ ಆದಮೇಲೆ ಡಿಪಾರ್ಟ್ಮೆಂಟ್ಗಳು ಚೇಂಜ್ ಆದಮೇಲೆ ಎಲ್ಲರೂ ಸಪ್ರೇಟ್ ಆದರು. ಅದಾದಮೇಲೆ ಫೈನಲ್ ಇಯರ್ಗಂತೂ ಸೆಕೆಂಡ್ ಇಯರ್ ಆಫ್ ದ ಇಯರಲ್ಲೇ ಎಲ್ಲ ಡ್ರಾಪ್ಔಟ್ ಆಗಿಬಿಟ್ರು. ಇನ್ನು ಫೈನಲ್ ಇಯರ್ಗಂತೂ ಯಾರೂ ಬರಲೇ ಇಲ್ಲ. ಸೊ ನಾನು ಕೂಡ ಹೋಗಲಿಲ್ಲ, ಯಾಕಂದರೆ ನನ್ನ ಫ್ರೆಂಡ್ಸ್ ಯಾರೂ ಬರ್ತಿಲ್ಲ, ನಾನು ಒಬ್ಬಳೇ ಹೋಗೋದಕ್ಕೆ ಬೇಡ ಅಂದ್ಬಿಟ್ಟು ಹೋಗಲೇ ಇಲ್ಲ. ಈಗ ಅದು ಸಫರ್ ಪಡ್ತಾಯಿದ್ದೀನಿ, ಯಾಕಂದರೆ ಮ್ಯಾರೇಜ್ ಎಲ್ಲ ಆಗಿ 1 ಇಯರ್ ಆದಮೇಲೆ ಈಗ ಕಾಲೇಜ್ಗೆ ಹೋಗ್ತಾ ಇರೋದು ನಾನು. ಸೊ ಹೀಗೆ ನನ್ನ ಸ್ಟೋರಿನ ಮುಂದೆ ಕಂಟಿನ್ಯೂ ಮಾಡ್ಕೊತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.